ಇನ್ನು ಹಾಸನ ಕೃಷಿ ಕಾಲೇಜು ಮಂಡ್ಯಗೆ ವರ್ಗಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಾಸನದಲ್ಲಿ ಮಾಜಿ ಸಚಿವ ಎಚ್ ಡಿ ರೇವಣ್ಣ ಹೇಳಿಕೆ ಕೊಟ್ಟಿದ್ದಾರೆ. ಹಾಸನದ ಕೃಷಿ ಕಾಲೇಜನ್ನ ಮಂಡ್ಯಗೆ ವರ್ಗಾವಣೆ ಮಾಡುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೇಳಿಕೆ ಕೊಟ್ಟಿದ್ದಾರೆ. ಸುಮಾರು 20 ವರ್ಷದಿಂದ ಆ ಕಾಲೇಜು ಹಾಸನದಲ್ಲೇ ಇದೆ. ರಾತ್ರೋರಾತ್ರಿ ಸ್ಥಳಾಂತರ ಮಾಡ್ತಾ ಇದ್ದಾರೆ. ರಾತ್ರೋರಾತ್ರಿಯಾಗಿ ಬಿಲ್ ಅನ್ನ ಪಾಸ್ ಮಾಡ್ತಾ ಇದ್ದಾರೆ. ಈ ಪ್ರಸ್ತಾವನೆ ಪರಿಶೀಲನೆ ಎಲ್ಲಿದೆ ಅಂತ ಕೂಡ ಸಿಎಂ ಸಿದ್ದರಾಮಯ್ಯನವರು ಉತ್ತರ ಕೊಡ್ತಾರೆ. ಆದರೆ ರಾತ್ರೋರಾತ್ರಿ ಬಿಲ್ ಪಾಸ್ ಮಾಡಿಬಿಟ್ಟು ಆ ಕಾಲೇಜನ್ನ ಮಂಡ್ಯಕ್ಕೆ ಸ್ಥಳಾಂತರ ಮಾಡ್ತಾರೆ. ಈ ಬಗ್ಗೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಬಿಲ್ ರಾತ್ರಿ 8 ಗಂಟೆಗೆ ತಂದು ನಮ್ಗೆ ಯಾರಿಗೂ ಹೇಳ್ದಲೆ, ಆಮೇಲೆ ಗಲಾಟೆ ಆಯ್ತಲ್ಲ, ಉತ್ತರ ಕೊಡ್ಬೇಕಾಯ್ತು, ಗಲಾಟೆ ಆಯ್ತು, ನಿನ್ನೆ ಅಸೆಂಬ್ಲಿ ಆಯ್ತು. ಅದಕ್ಕೆ ಮಿನಿಸ್ಟರ್ ಹತ್ರನು ಮಾತಾಡಿದೀನಿ. ಮಿನಿಸ್ಟರ್ ಪ್ರಸ್ತಾವನೆ ಪರಿಶೀಲನೆ ಅಂತಾರೆ ಕೊಟ್ಟವ್ರಲ್ಲ ಸರ್. ಅದೆಲ್ಲ ಹೇಳಿದಾರಪ್ಪ, ಹೇಳಿ ಮೋಸ ಮಾಡಿದ್ರೆ ಏನ್ ಮಾಡ್ಲಿ? ಅದೇನೇನ್ ಬೇಕು ತಡೆಯಕ್ಕೆ ನಾವು ಪ್ರಯತ್ನ ಪಡ್ತೀವಿ. ಅವ್ರಿಗೆ ಬೆಂಗಳೂರು ಸಿಟಿ ಕೊಟ್ಟಿದ್ದಕ್ಕೆ ಏನ್ ಸಂಬಂಧ? ಇಲ್ಲಿ 400 ಅಲ್ಲಿರೋದು 50 ಇದ್ರಲ್ಲೂ 50 ಟೆಂತ್ ಬೇಕಲ್ಲ ಯೂನಿವರ್ಸಿಟಿ ಮಾಡಕ್ಕೆ. ಇಲ್ಲಿ ನೋಡಿ, ಇಲ್ಲೇ ಅವ್ರು ಹೇಳಿರೋದು ಇಲ್ಲಿ ಬನ್ನಿ, ಇಲ್ಲಿ ಏನ್ ಹೇಳ್ತಾರೆ, ಯಾರು ಏನ್ ಹೇಳ್ತಾರೆ? ಬಿಲ್ ರಾತ್ರಿ 8 ಗಂಟೆಗೆ ತಂದು ನಮ್ಗೆ ಯಾರಿಗೂ ಹೇಳ್ದಲೆ, ಆಮೇಲೆ ಗಲಾಟೆ ಆಯ್ತಲ್ಲ, ಉತ್ತರ ಕೊಡ್ಬೇಕಾಯ್ತು, ಗಲಾಟೆ ಆಯ್ತು, ನಿನ್ನೆ ಅಸೆಂಬ್ಲಿ ಆಯ್ತು. ಅದಕ್ಕೆ ಮಿನಿಸ್ಟರ್ ಹತ್ರನು ಮಾತಾಡಿದೀನಿ. ಮಿನಿಸ್ಟರ್ ಪ್ರಸ್ತಾವನೆ ಪರಿಶೀಲನೆ ಅಂತಾರೆ ಕೊಟ್ಟವ್ರಲ್ಲ ಸರ್. ಅದೆಲ್ಲ ಹೇಳಿದಾರಪ್ಪ, ಹೇಳಿ ಮೋಸ ಮಾಡಿದ್ರೆ ಏನ್ ಮಾಡ್ಲಿ? ಅದೇನೇನ್ ಬೇಕು ತಡೆಯಕ್ಕೆ ನಾವು ಪ್ರಯತ್ನ ಪಡ್ತೀವಿ. ಅವ್ರಿಗೆ ಬೆಂಗಳೂರು ಸಿಟಿ ಕೊಟ್ಟಿದ್ದಕ್ಕೆ ಏನ್ ಸಂಬಂಧ? ಇಲ್ಲಿ 400 ಅಲ್ಲಿರೋದು 50 ಇದ್ರಲ್ಲೂ 50 ಟೆಂತ್ ಬೇಕಲ್ಲ ಯೂನಿವರ್ಸಿಟಿ ಮಾಡಕ್ಕೆ. ಇಲ್ಲಿ ನೋಡಿ, ಇಲ್ಲೇ ಅವ್ರು ಹೇಳಿರೋದು ಇಲ್ಲಿ ಬನ್ನಿ, ಇಲ್ಲಿ ಏನ್ ಹೇಳ್ತಾರೆ, ಯಾರು ಏನ್ ಹೇಳ್ತಾರೆ? ಬಿಲ್ ರಾತ್ರಿ 8 ಗಂಟೆಗೆ ತಂದು ನಮ್ಗೆ ಯಾರಿಗೂ ಹೇಳ್ದಲೆ, ಆಮೇಲೆ ಗಲಾಟೆ ಆಯ್ತಲ್ಲ, ಉತ್ತರ ಕೊಡ್ಬೇಕಾಯ್ತು, ಗಲಾಟೆ ಆಯ್ತು, ನಿನ್ನೆ ಅಸೆಂಬ್ಲಿ ಆಯ್ತು. ಅದಕ್ಕೆ ಮಿನಿಸ್ಟರ್ ಹತ್ರನು ಮಾತಾಡಿದೀನಿ. ಮಿನಿಸ್ಟರ್ ಪ್ರಸ್ತಾವನೆ